ಸರ್ಕಾರ 9 ತಿಂಗಳು ಕಳೀತಾ ಬಂತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆ ಆಪರೇಟ್ ಮಾಡ್ತಿದೆ ನಿಮ್ಮ ದೃಷ್ಟಿಯಲ್ಲಿ? ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಗ್ಯಾರಂಟಿ ಕೈ ಹಿಡಿದಿದೆ ಸರ್. ದೊಡ್ಡ ಮಟ್ಟದಲ್ಲಿ 135-136 ಗೆಲ್ಸ್ಕೊಂಬಂದಿದ್ದಾರೆ ಸರ್ ಅವರು. ಅದು ನನಗೆ ಕೆಲವೊಂದು ಭಾಳ ಓಪನ್ ಆಗಿ ನಾನು ಹೇಳಲಿಕ್ಕೆ ಹೋಗಲ್ಲ. ಗ್ಯಾರಂಟಿನ ಕೈ ಹಿಡಿಲಿಲ್ಲ. ನಮ್ಮಲ್ಲೂ ಕೂಡ ಕೆಲವು ನಮ್ಮ ಲೋಪಗಳಿತ್ತು. ಜನಕ್ಕೆ ಒಂದು ರೀತಿ ನಮ್ಮ ಮೇಲೆ ಆಕ್ರೋಶನೂ ಬಂತು, ಇಲ್ಲ ಅಂತಲ್ಲ. 2 ವರ್ಷ ಕೋವಿಡ್ ಬಂತು, ಬಿಜೆಪಿ ತಪ್ಪುಗಳನ್ನ ಒಪ್ಕೋತಾ ಇದೆ. ಹಾಗಾಗಿ ಜನ ಸಿಟ್ಟಲ್ಲಿ ಓಟ್ ಹಾಕ್ಬಿಟ್ರು. ಆದರೆ ಇವಾಗ ಏನಾಗೋಗ್ಬಿಟ್ಟಿದೆ ಅಂದರೆ ಪಶ್ಚಾತ್ತಾಪ ಭಾವದಲ್ಲಿದ್ದೇವೆ. ಅಯ್ಯೋ ನಾವು ಹೋಗ್ಬಿಟ್ಟು ನೀವೊಂದು ಹೊಂಟಲ್ಲ, ಇದು ಯಾರಿಗೋ ಓಟ್ ಹಾಕೋಕೆ ಇನ್ಯಾರೋ ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಪರಿಸ್ಥಿತಿ ಅವರಿಗೆ, ಅಂದರೆ ಅವರಿಗೆ ತಪ್ಪಿನ ಅರಿವಾಗಿದೆ. ಗ್ಯಾರಂಟಿ ಸ್ಕೀಮ್ಗಳಿಂದ ಏನು ಸಿದ್ದರಾಮಯ್ಯವ್ರ ಗ್ಯಾರಂಟಿ ಸ್ಕೀಮಲ್ಲಿ ಏನು ಮಾಡಿದ್ದಾರೆ? ಅಕ್ಕಿ ಮೋದಿಯವರೇ ಕೊಡ್ತಾ ಇರೋದು, 5 kg ಅಕ್ಕಿ ಬರ್ತಾ ಇದೆ. ಇನ್ನು ಉಳಿದೆಲ್ಲರೂ ಮೋದಿಯವರೇ ಕೊಡ್ತಾ ಇರೋದು. ಗ್ಯಾಸದ್ದು ಸಬ್ಸಿಡಿ ಕೊಡ್ತಾ ಇರೋರು ಅವರು. ಆಮೇಲೆ ಎಲ್ಲ ಕಡೆ ಯುವ ನಿಧಿ ಅಂತ ಹಾಕೊಂಡಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ? ಆಮೇಲೆ ಗೃಹಲಕ್ಷ್ಮಿ ಅಂತಾರೆ, ಎಷ್ಟು ಜನಕ್ಕೆ ಬರ್ತಾ ಇದೆ ಗೃಹಲಕ್ಷ್ಮಿ? ಆಮೇಲೆ 200 ಯೂನಿಟ್ಟು ನನಗೂ ಕೊಡ್ತೀನಿ, ಕಾಕಾ ಪಾಟೀಲ್ನಿಗೆ ಕೊಡ್ತೀನಿ, ಮಾದಪ್ಪ ನಿಮಗೂ ಕೊಡ್ತೀನಿ ಅಂದರೆ ಯಾರಿಗೆ ಕೊಟ್ಟರು? ಕೊಟ್ಟಿಲ್ಲ. ಆಯಿತು, ನಿಮಗೆ ಯೂನಿಟ್ ಚಾರ್ಜ್ ಎಷ್ಟಿದ್ದು? ಇದಕ್ಕಿದ್ದಾಗೆ 7 ರೂಪಾಯಿ ಮಾಡಿದ್ರು. ಎಲ್ಲ ಬರೆ ಹಾಕಿದರೆ ರೈತನ ಪಂಪ್ ಸೆಟ್ಗಳಿಗೆ 24,000 ರೂಪಾಯಿ ಕೊಟ್ಟರೆ ಅವನೇ ಬಂದ್ಬಿಟ್ಟು TC ಹಾಕಿಬಿಟ್ಟು ಪಂಪ್ ಸೆಟ್ಗೆ ಕರೆಂಟ್ ಕನೆಕ್ಷನ್ ಕೊಟ್ಟು ಹೋಗಿರೋರು, ಕಂಬನೂ ಎಳೆದೋಗಿರೋ. ಈಗ 2 ಲಕ್ಷ ರೂಪಾಯಿ ತೊಗೊಳ್ತಾರೆ. ಎಲ್ಲದು ಜನರಿಗೆ ಪೆಟ್ಟು ಯಾವ ರೀತಿ ಬಿದ್ದಿದೆ ಅಂತಂದರೆ, ಹೆಂಗಸರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಕೊಟ್ಬಿಟ್ಟು ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ಟು ಗಂಡಸರ ಹತ್ರ 5,000 ರೂಪಾಯಿ 10,000 ರೂಪಾಯಿ ದೋಗ್ತಾ ಇದೆ. ಇದೆಲ್ಲ ಮಾಡಕ್ಕೆ ಶಕ್ತಿ ಇದೆ ನಮಗೆ. ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಮಾತಾಡ್ತಾರೆ ಸಿದ್ದರಾಮಯ್ಯನವರು. ನಮಗೆ ಬರಬೇಕಾದದನ್ನ ಫಸ್ಟ್ ಕೊಡಿ ಅಂತ ಕೇಳ್ತಾರೆ. ದೆಹಲಿಲೂ ಹೋಗಿ ಗಟ್ಟಿ ಧ್ವನಿಯಲ್ಲಿ ಕಾಂಗ್ರೆಸ್ಸಿಗರು ಕೇಳ್ತಾರೆ, ಇಲ್ಲೂ ಕೇಳ್ತಿದ್ದಾರೆ. 100 ರೂಪಾಯಿ ನಮ್ಮಿಂದ ಸಂಪಾದನೆ ಮಾಡ್ತೀರಾ, 13 ರೂಪಾಯಿ ವಾಪಸ್ ಕೊಡ್ತೀರಾ. ಅದೇ ಉತ್ತರ ಭಾರತದ ರಾಜ್ಯಗಳಿಗೆ 13 ರೂಪಾಯಿ ತೊಗೊಂಡು 500 ರೂಪಾಯಿ ಕೊಡ್ತೀರಾ, ಇದೇನು ಅಂತ ಕೇಳ್ತಾರೆ. ಅವರಿಗೆ ಅವರು 14 ಬಜೆಟನ್ನು ಮಂಡಿಸಿ ಕನಿಷ್ಠ ಅರ್ಥವ್ಯವಸ್ಥೆಯ ಜ್ಞಾನ ಇರಬೇಕಿತ್ತು ಅಂತ ನನಗೆ ಅನ್ನಿಸ್ತದೆ. ಆದರೆ ಅವರಿಗೆ ಆ ಜ್ಞಾನ ನಿಲ್ದಲೆ ಅಜ್ಞಾನದಿಂದ ಇರೋದ್ರಿಂದ ಈ ಥರ ಮಾತಾಡ್ತಾರೆ. ದಕ್ಷಿಣ ಭಾರತದ ರಾಜ್ಯಗಳು ಉತ್ತರ ಭಾರತದ ರಾಜ್ಯಗಳನ್ನ ಸಾಕ್ತಾ ಇದೆಯಾ? ಹಾಗಿದ್ರೆ ಒಂದು ಹೇಳ್ತೀನಿ ಪ್ಲೀಸ್. ಒಂದು ನಿಮಗೆ ನಾನು ಅದನ್ನ ಒಂದು ಪತ್ರಿಕೆಯಲ್ಲೂ ಕೂಡ ತಿರುಚು ಕೂಡ ಬರೆದಿದ್ರು. 1956ರಲ್ಲಿ 2ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. ಫ್ರೀ ಈಕ್ವಲೈಸೇಷನ್ ಪಾಲಿಸಿ ಸ್ಕೀಮ್ ಅಂತ ತಗೊಂಡ್ಬರ್ತಾರೆ. ಫ್ರೀ ಈಕ್ವಲೈಸೇಷನ್ ಅಂತಂದ್ರೆ ಇವಾಗ ಉತ್ತರ ಭಾರತ, ಅದರಲ್ಲೂ ಬಿಹಾರ್ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಒರಿಸ್ಸಾ ಇರ್ಬೋದು, ಅಲ್ಲಿ ಐರನ್ ಓರ್ ಇದೆ, ಕಲ್ಲಿದ್ದಲಿದೆ. ಈಗ ನಮಗೆ ರಾಯಚೂರಿನಲ್ಲಿರುವಂತಹ ಪವರ್ ಇದು ನಮಗೆ ಪ್ಲಾಂಟಿಗೆ ಕಲ್ಲಿದ್ದಲು ಬರಬೇಕು ಅಂದರೆ ಎಲ್ಲಿಂದ ಬರಬೇಕು? ನಮ್ಮ ಹತ್ರ ಪವರ್ ಇದೆಯಾ? ಒಂದು ಇವಾಗ ಮಹಾರಾಷ್ಟ್ರದಿಂದಲೂ ತೊಗೊಳ್ತೀವಿ, ಒಂದು ಅದ್ರ ಬಿಟ್ಟರೆ ನಾವು ಜಾರ್ಖಂಡಿಂದ ಬರುತ್ತೆ, ಬೇರೆ ಕಡೆಯಿಂದ ಬರುತ್ತೆ. ಆಗ ಏನು ಮಾಡಿದ್ರು ಅಂದರೆ ನೆಹರು ಅವರು ಒಂದು ಪಾಲಿಸಿ ತೊಗೊಂಬಂದರು. ಎಲ್ಲ ಕಡೆನೂ ಕೂಡ ಎಲ್ಲ ರಾಜ್ಯಗಳು ಸಮನಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಫ್ರೀ ಈಕ್ವಲೈಸೇಷನ್ ಸ್ಕೀಮ್ ತಂದು ಬಿಹಾರದಲ್ಲಿ 1 ಟನ್ ಕಲ್ಲಿದ್ದಲಿಗೆ ಸಪೋಸ್ 100 ರೂಪಾಯಿ ಇದೆ ಅಂತಂದರೆ 100 ರೂಪಾಯಿಗೆ ರಾಯಚೂರಿನಲ್ಲಿರೋ ಪ್ಲಾಂಟಿಗೂ ಕೊಡಬೇಕು ಅಂತ ತೊಗೊಂಬಂದರು. ಅಂದರೆ ಇಂಡಸ್ಟ್ರಿ ಕಲ್ಲಿದ್ದಲು ಇರೋ ಕಡೆ ಮಾತ್ರ ಬೆಳೆಯುವಂಥದ್ದಲ್ಲ, ಬೇರೆ ಕಡೆನೂ ಬೆಳಿಬೇಕು ಅನ್ನೋ ಕಾರಣ. ಆಗ ದಕ್ಷಿಣದ ರಾಜ್ಯಗಳು ಕೂಡ ಬೆಳೆದು, ಆಗ ಪಾಕಿಸ್ತಾನ ಥ್ರೆಟ್ ಇತ್ತು, ಚೈನಾ ಥ್ರೆಟ್ ಇತ್ತು. ಮೇಜರ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಾಲೇಷನ್ಸ್ ಎಲ್ಲ ನಮಗೆ ದಕ್ಷಿಣಕ್ಕೆ ಬಂತು. ಇಂಡಸ್ಟ್ರಿನೂ ಕೂಡ ಇವತ್ತು ಚೆನ್ನೈನಲ್ಲಿ, ಮೊದಲೆಲ್ಲ ಬ್ರಿಟಿಷರ್ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬಂದಿದ್ದೆಲ್ಲಿಂದ? ಎಲ್ಲಿದ್ದು? ಕ್ಯಾಲ್ಕಟಾದಲ್ಲಿ. ಇವತ್ತು ಚೆನ್ನೈನೂ ಕೂಡ ಬೆಳೀತು, ಮ್ಯಾನುಫ್ಯಾಕ್ಚರಿಂಗ್ ಇದ್ರೊಳಗಡೆ ಆಯ್ತಾ. ಆಗ ಎಲ್ಲ ರಾಜ್ಯಗಳು ಸಮನಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ಆವಾಗ ಆ ಸ್ಕೀಮ್ ತಗೊಂಬಂದು. ಈಗ ಒಂದು 15th ಫೈನಾನ್ಸ್ ಕಮಿಷನ್ ಇರ್ಬೋದು, 14th ಫೈನಾನ್ಸ್ ಕಮಿಷನ್ ಹಿಂದೆ ಇದ್ದಿರ್ಬೋದು, ಅಲ್ಲಿ ಒಂದು ಪ್ಯಾರಾಮೀಟರ್ನ ಸೆಟ್ ಮಾಡ್ತಾರೆ. ಈ ವರ್ಷ ನೆಕ್ಸ್ಟ್ ಮುಂದಿನ 5 ವರ್ಷಗಳಿಗೆ ನಾವು ಕೇಂದ್ರ ಸರ್ಕಾರದ ಸಂಪನ್ಮೂಲನ ಕೊಡಬೇಕಾದ್ರೆ ಯಾವ ಆಧಾರದ ಮೇಲೆ ಕೊಡಬೇಕು ಅಂತ. ಕರ್ನಾಟಕದಿಂದ ರೆಪ್ರೆಸೆಂಟ್ ಇದೆ, ಸಿದ್ದರಾಮಯ್ಯನವರೇ ಮಾಡಿದ್ರಲ್ಲ. ಅವಾಗ ಏನಿತ್ತು 15th ಫೈನಾನ್ಸ್ ಕಮಿಷನ್ ಬರೋದಕ್ಕಿಂತ ಮೊದಲು ಆಗ ಏನು ಮಾಡಿದ್ರು, ಒಂದು ಪಾಪ್ಯುಲೇಷನ್ನು, ಇನ್ನೊಂದು ಏರಿಯಾ, ಮತ್ತೊಂದು ಫಿಸ್ಕಲ್ ಕೆಪಾಸಿಟಿ ಅಂತ ತಗೊಂಡ್ರು. ಅಂದ್ರೆ ವಿತ್ತೀಯವಾಗಿ ಅವ್ರ ಹತ್ರ ಎಷ್ಟು ಶಕ್ತಿ ಇದೆ ಅದರ ಆಧಾರದ ಮೇಲೆ ನಾವು ಸಂಪನ್ಮೂಲನ ಹಂಚ್ತೀವಿ ಅಂತ ಅವಾಗ ಒಪ್ಕೊಂಡು ಬಂದ್ರು. ಆಯ್ತು, ಹೇಳ್ತೀನಿ ನಿಮಗೆ. ಈಗ ಒಂದು ಕುಟುಂಬದಲ್ಲಿ ನನ್ನ ಮನೆಯಲ್ಲೂ 4 ಜನ ಮಕ್ಕಳಿದ್ದಾರೆ. ನಾನೊಬ್ಬ ಬೆಳೆದು ದೊಡ್ಡವನಾಗ್ಬಿಟ್ಟೆ, ನಾನೊಂದು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಆಯ್ತು, ನಾನು ದುಡಿತಾ ಇದ್ದೀನಿ. ಮನೆಯವ್ರು ಅಪ್ಪ ಅಮ್ಮ ಏನು ಹೇಳ್ತಾರೆ? ನಿನ್ನ ತಮ್ಮ ಓದಿಲ್ಲ, ಅವನಿಗೊಂಚೂರು ಏನೋ ನೋಡು, ಸೆಟ್ಲ್ ಮಾಡು ಅಂತ ಹೇಳ್ತಾರಲ್ವಾ. ಆಯ್ತು, ಅಯ್ಯೋ, ಒಕ್ಕೂಟ ವ್ಯವಸ್ಥೆನಲ್ಲಿ ಇದಿರುತ್ತೆ. ಆಯ್ತು, ಇನ್ನು ಸಿದ್ದರಾಮಯ್ಯ ಹೇಳಿದ್ರೆ ಇನ್ನೊಂದು ಬೋಗಸ್ ಹೇಳ ನಾನು. ಆಯ್ತು, GST ಕಲೆಕ್ಷನ್ನು ಬಿಡಿ, ಡೈರೆಕ್ಟ್ ಟ್ಯಾಕ್ಸಸ್ಸಿಗೆ ಹೋಗೋಣ. ಆಯಿತು, ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಒಟ್ಟು ಹೈಯೆಸ್ಟ್ ಕಲೆಕ್ಷನ್ ಆಗ್ತಾ ಇರೋವಂಥದ್ದು ಯಾವ್ಯಾವ ಸ್ಟೇಟ್ ಹೇಳಿ? ಈಗ ನಾನು ಹೇಳ್ತೀನಿ ನಿಮಗೆ. ಮಹಾರಾಷ್ಟ್ರ ಇದು ಡೈರೆಕ್ಟ್ ಟ್ಯಾಕ್ಸಸ್ ಕಲೆಕ್ಷನಲ್ಲಿ, ಅಲ್ಲಿ ಕಲೆಕ್ಷನ್ ಆಗುವಂತಹ, ಮಹಾರಾಷ್ಟ್ರದಲ್ಲಿ ಕಲೆಕ್ಷನ್ ಆಗುವಂಥದ್ದು ಕರ್ನಾಟಕಕ್ಕಿಂತ 3 ಪಟ್ಟು ಜಾಸ್ತಿ ಕಲೆಕ್ಷನ್ ಆಗುತ್ತೆ. ಸತ್ಯ ಅಲ್ವಾ? ಅಗ್ರೀಡ್. ಈಗ GST ಕಲೆಕ್ಷನಿಗೆ ಹೋದರೆ ಮಹಾರಾಷ್ಟ್ರನೇ ಮತ್ತೆ ಟಾಪ್ ಬರುತ್ತೆ. ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕನೂ ಇದೆ, ಗುಜರಾತು ಇದೆ, ಹರಿಯಾಣದಲ್ಲಿ ಕಲೆಕ್ಷನ್ ಆಗುತ್ತೆ ಗೊತ್ತಾ ನಿಮಗೆ? ಪಂಜಾಬಲ್ಲಿ ಕಲೆಕ್ಷನ್ ಆಗುತ್ತೆ ಗೊತ್ತಾ? ಡೆಲ್ಲಿನಲ್ಲಿ ಕಲೆಕ್ಷನ್ ಆಗುತ್ತೆ. ಕರ್ನಾಟಕಕ್ಕಿಂತ ಡೈರೆಕ್ಟ್ ಟ್ಯಾಕ್ಸಸ್ಸು ಡೆಲ್ಲಿ ಜಾಸ್ತಿ ಕಟ್ಟುತ್ತೆ. ಡೆಲ್ಲಿನಲ್ಲಿ ಯಾಕೆ ಬಬ್ಬೆ ಹೊಡಿಲ್ಲ? ಮಹಾರಾಷ್ಟ್ರ ಯಾಕೆ ಬಬ್ಬೆ ಹೊಡಿಲ್ಲ? ಬರೀ ಸಿದ್ದರಾಮಯ್ಯನವ್ರು ಯಾಕೆ ಬಬ್ಬೆ ಹೊಡಿತಾರೆ? ಆಯಿತು, ನಿಮಗೆ ಜನಕ್ಕೆ ಗ್ಯಾರಂಟಿ ಸ್ಕೀಮ್ ಕೊಟ್ಟು ಇವರು ಬರೆದು ಮಾಡ್ಕೊಂಡಿದ್ದಾರಲ್ಲ, ಈ ಬರೆದು ಮಾಡ್ಕೊಂಡಾದ್ಮೇಲೆ
ಈಗ ಅವ್ರಿಗೇನಾಗುತ್ತೆ ಬೈಯಕ್ಕೆ ಒಬ್ರು ಬೇಕು, ಸಂಕಷ್ಟಕ್ಕೆಲ್ಲ ಶನೇಶ್ವರ ಕಾರಣ. ಅದಕ್ಕೆ ಸರ್ಕಾರದ ಖಜಾನೆಯಲ್ಲಿ ಏನು ಇಲ್ಲ ಅಂತನಾ? ಖಜಾನೆನಲ್ಲಿ ಇಲ್ದೇ ಇರೋದಕ್ಕೆ ಕಾರಣ ಆಗಿರೋದು. ಈಗ 1 ಲಕ್ಷ ಚಿಲ್ಲರೆ ಕೋಟಿ ನೀವು ಆಲ್ರೆಡಿ ಸಾಲ ಮಾಡ್ಬಿಟ್ರಲ್ಲ ಸಿದ್ದರಾಮಯ್ಯನವರು. ಆಯ್ತು, ಈಗ ಲಿಕ್ಕರಲ್ಲಿ ರೆವಿನ್ಯೂನ ಎಷ್ಟು ಟಾರ್ಗೆಟ್ ಮಾಡಿದ್ರು? ಇಲ್ಲಿವರೆಗೂ ಇದೆಯಲ್ಲ 15,000 20,000 ಕೋಟಿ. ಆ ಕೋವಿಡ್ ಆದ ನಂತರ ಒಂದು 29,000 ಕೋಟಿನ ಕಲೆಕ್ಷನ್ ಅದು ಇದು. ಇಡೀ ದೇಶದಲ್ಲಿ ಹೈಯೆಸ್ಟ್ ಲಿಕ್ಕರಿಗೆ ಟ್ಯಾಕ್ಸ್ ಹಾಕೋದು ಕರ್ನಾಟಕ. ಆಯ್ತು, ಈ ಸರಿ 38,500 ಕೋಟಿ ಇಟ್ಕೊಂಡಿದ್ದಾರೆ. ಆ 38,500 ಕೋಟಿ ರೂಪಾಯಿನ ಕೊಡೋಣ ಅವನು. ನಮ್ಮಲ್ಲಿ ಇಲ್ಲೇ ಲೇಬರ್ ಕೆಲಸ ಮಾಡ್ತಾನಲ್ಲ, ಅವನ ಸಂಜೆ ಹೋಗಿ ಎಣ್ಣೆ ಹೊಡಿತಾನೆ, ಅವನಿಗೆ ಬರ ಹಾಕ್ತಾ ಇರೋದು. ಅವನ ಹೆಂಡ್ತಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ, ಇವ್ನು ಕ್ವಾರ್ಟರ್ ರೇಟ್ ಜಾಸ್ತಿ ಮಾಡಿ. ಎಲ್ಲಿ ಅಂದರೆ ಯಾರಿಂದ ಸುಲಿಗೆ ಮಾಡ್ತಾ ಇದೆ ಸರ್ಕಾರ? ಲಿಕ್ಕರಿಗೆ ಇಷ್ಟೊಂದು ಟ್ಯಾಕ್ಸನ್ನು ಹಾಕ್ತಿದಾರಲ್ಲ, ಅದು 38,000 ಕೋಟಿ ರೂಪಾಯಿ ಯಾರಿಂದ ಬರ್ತಾರೆ? ಕನ್ನಡಿಗರು ಕಟ್ತಾ ಇರೋಂಥದ್ದಲ್ವಾ? ಆಯಿತು, ಇವರು ಹೇಳ್ತಾರಲ್ವಾ ಕೇಂದ್ರ ಸರ್ಕಾರದ ತೊಗೊಂಡ್ರು ಅಂತಲೇ. ಬೆಂಗಳೂರು 56% ಕರ್ನಾಟಕದ ರೆವಿನ್ಯೂ. ಅದನ್ನು ತೇಜಸ್ವಿ ಸೂರ್ಯನ ರಿಪೀಟ್ ಮಾಡಿದ್ರೆ ನಾನು ಫಸ್ಟ್ ಒಂದು ಟಿವಿಗೆ ಇಂಟರ್ವ್ಯೂ ಕೊಟ್ಟು ಹೇಳಿದೆ ನಾನು. 56% ಅಲ್ಲಿರುವಂಥ ಸಾಫ್ಟ್ವೇರ್ ಇಂಜಿನಿಯರು 30% ಟ್ಯಾಕ್ಸ್ ಕಟ್ತಾನೆ. ಅವನು ನನಗೆ ನನ್ನ ಹೆಂಡ್ತಿಗೆ ಯಾಕೆ ಗೃಹಲಕ್ಷ್ಮಿ ಕೊಡ್ತಾ ಇಲ್ಲ, ನನಗೆ ಯಾಕೆ 200 ರೂಪಾಯಿ 200 ಯೂನಿಟ್ ಕೊಡ್ತಾ ಇಲ್ಲ? ಅಲ್ಲಲ್ಲ, ಕೇಳಿ ಅವನಿಗೇನು ಸಿದ್ದರಾಮಯ್ಯನವ್ರು ಕೊಳ್ಳಿ, ಅವನಿಗೆ ಅನ್ಯಾಯ ಆಗ್ತಿದ್ದಿಲ್ಲ, ಕೊಡಲಿ ಹಂಗಾರೆ ಸಿದ್ದರಾಮಯ್ಯನವರು. ಆಯಿತು, ಬೆಂಗಳೂರು ಇವತ್ತು ನಡೀತಾ ಇದೆಯಲ್ಲ, ನಮ್ಮ ಕೊಡಗಿಂದ ನೀರು ಬರೋದು. ನಮ್ಮ ಕೊಡಗಿನವ್ರಿಗೆ ಏನು ಕೊಟ್ಟಿದ್ದಾರೆ? ವರ್ಷಕ್ಕೆ 100 ಕೋಟಿ ರೂಪಾಯಿ ಬರೀ ರೋಡನ್ನು ಡ್ಯಾಮೇಜ್ ಆಗುತ್ತಲ್ಲ, ರೈನ್ ಡ್ಯಾಮೇಜಸ್ಸು, ಅದಕ್ಕೆ ರಿಪೇರಿ ಮಾಡಿ ಅಂತ ಮಾಡೋದಕ್ಕೆ ಆಸ್ಫಾಲ್ಟಿಂಗ್ ಅಂತ ಕೇಳಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿರು. ಇವರ ಹತ್ರನೇ ನ್ಯಾಯ ಎಲ್ಲಿದೆ? ಆಯಿತು, ನಾನು ಕೇಳ್ತೀನಿ, ಸಿದ್ದರಾಮಯ್ಯನವ್ರು ಮೈಸೂರು ಕೊಡುಗೆ ಏನಿದೆ? ಏನು ಮಾಡಿದ್ದಾರೆ ಅಂತ ಬೇಕಲ್ಲ? ಈ ಬಾರಿ ಶತಾಯಗತೆಯ ಗೆಲ್ಲಬೇಕು ಅಂತ ನಿಂತಿದ್ದಾರೆ ಎಲ್ಲ ನೋಡಿ. ಈ ಪಾಲಿಟಿಕ್ಸ್ ಒಳಗಡೆ ಅಸೆಂಬ್ಲಿ ಬಂತು ಅಂದ ಕೂಡಲೇ ಜನ ಹೆಂಗೆ ಅಂತಂದ್ರೆ, ಅವ್ನು ಗೌಡ ಆಗಿ, ಅವ್ನು ಲಿಂಗಾಯತ್ ಆಗಿ, ಅವ್ನು ಬ್ರಾಹ್ಮಣ ಆಗಿ, ಅವ್ನು ಕುರುಬ ಆಗಿ, ಅವ್ನು SC ಆಗಿ, ST ಆಗಿ ಎಲ್ಲ ಆಗಿ ಓಟ್ ಹಾಕ್ತಾರೆ. ಏನ್ ಕೆಲಸ? ದೇಶದ ಎಲೆಕ್ಷನ್ ಬಂದಾಗ ಅವನು ಭಾರತೀಯನಾಗಿ ಓಟ್ ಹಾಕಿರ್ತಾನೆ. ಆಯ್ತಾ? ಆದ್ರೆ ಅಂತ ಒಂದು ಈ ಜಾತಿ ವ್ಯವಸ್ಥೆ ಒಳಗಡೆ ಅವ್ರು ಗೆದ್ದಿರ್ಬೋದು. ಬಟ್ ಈ ಮೈಸೂರು ಕೊಡಗು ಭಾಗದಲ್ಲಿ ಈಗ ಲೋಕಸಭಾ ಚುನಾವಣೆ ಬಂತು, ಏನ್ ಜಾತಿ ನೋಡಲ್ವಾ? ನೋಡೇ ನೋಡ್ತಾರೆ ಎಲೆಕ್ಷನ್ ಟೈಮ್. ಖಂಡಿತ ನಾನು ನೋಡಲ್ಲ. ಅಭಿವೃದ್ಧಿ ನೋಡ್ತಾರೆ, ನೋಡೇ ನೋಡ್ತಾರೆ. ಮೋದಿ ಅವ್ರು ನೋಡಲ್ವಾ? ನೋಡೇ ನೋಡ್ತಾರೆ. ಇದೆಲ್ಲವನ್ನ ಯಾರು ಎನ್ಕ್ಯಾಶ್ ಮಾಡ್ಕೋತಾರೆ ಅವ್ರು ಗೆಲ್ತಾರೆ. ಅಲ್ಟಿಮೇಟ್ಲಿ ಅವ್ರು ಗೆಲ್ತಾರೆ. ಸೊ ಈ ಬಾರಿ ಸಿದ್ದರಾಮಯ್ಯವ್ರಿಗೆ ಒಂದು ದೊಡ್ಡ ಪ್ರತಿಷ್ಠೆ ಇದ್ದೇ ಇದೆ, ಗೆಲ್ಲೇಬೇಕು, ಪ್ರೂವ್ ಮಾಡಲೇಬೇಕು ಅನ್ನೋದು ಇದೆ ಅವ್ರಿಗೂ ಕೂಡ, ಇಲ್ಲ ಅಂತಲ್ಲ. ನೀವು ಕೂಡ ಲೈಟ್ ಆಗಂತೂ ತೊಗೊಳಕ್ ಸಾಧ್ಯ ಇಲ್ವೇ? ನಾನು ಯಾವ ಎಲೆಕ್ಷನ್ ಕೂಡ ಲೈಟಾಗಿ ತೊಗೊಳಕ್ ಸಾಧ್ಯ ಇಲ್ಲ. ನೀವು ಯಾರನ್ನು ಕೂಡ ಹಗುರವಾಗಿ ನಾನು ತೊಗೊಳಕ್ ಆಗೋದೇ ಇಲ್ಲ. ಎಲ್ಲರೂ ಇರ್ತಾರೆ, ನೀವೇನು ಮಾಡೋಕ್ಕಲ್ಲಿ. ಪಾಲಿಟಿಕ್ಸೇ ಹಂಗೇನೆ. ನಾವು ಜನಕ್ಕೆ ಒಳ್ಳೆ ಕೆಲಸ ಮಾಡಿದೀವಿ ಅನ್ನೋ ಒಂದೇ ಕಾರಣ ನಾನು ಗೆದ್ಬಿಡ್ತೀನಿ ಅಂತ ಇದ್ರೆ ನಾನು ಭ್ರಮೆ. ಅದು ಎಕ್ಸಾಕ್ಟ್ಲಿ ನಾ ಭ್ರಮೆನಲ್ಲಿಲ್ಲ. ನಾನು ಸ್ಟ್ರಾಟಜಿ ಇರಬೇಕು, ತಂತ್ರಗಾರಿಕೆ ಇರಬೇಕು, ಪ್ರತಿತಂತ್ರ ಇರಲೇಬೇಕಲ್ಲ. ನಾನೇನು ಗೊತ್ತಾ, ನಾನು ತಂತ್ರಗಾರಿಕೆ ಪ್ರತಿತಂತ್ರ ಮಾಡಲ್ಲ. ನಾನು ಜಸ್ಟ್ ಜನರಲ್ಲಿ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ನಾನೇ ಹೋಗ್ಬಿಟ್ಟು ಜನ ಹತ್ರ ಹೋಗಿ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ, ಓಟ್ ಹಾಕ್ತೀರಾ ಇಲ್ವಾ ಅಂತ ಕೇಳಲ್ಲ. ನಾನು ಬೇರೆ ಸೋರ್ಸಸ್ ಇಂದ ನಾನು ತಿಳ್ಕೊಳ್ತಿರ್ತೀನಿ ಜನರಿಗೆ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ. ಅದರ ಆದಾಯದ ಮೇಲೆ ನನಗೆ ಒಂದು ಅಂದಾಜು ಸಿಗುತ್ತೆ. ಲಾಸ್ಟ್ ಟೈಮ್ ಕೂಡ ನಾನು 1 ಲಕ್ಷ ಮಾರ್ಜಿನ್ ಗೆಲ್ತೀನಿ ಅಂತ ಹೇಳಿದ್ದೆ. ಎಲ್ಲರೂ ನನ್ನ ನಗರು. ಆದ್ರೆ 1,39,000 ಓಟಲ್ಲಿ ಗೆದ್ದೆ. ನಾನು ಈಗ ಹೇಳ್ತಿದ್ದೀನಲ್ಲ, ನಾನು 2 ರಿಂದ 3 ಲಕ್ಷ ಇದ್ರ ಮಧ್ಯದಲ್ಲಿ ಮಾರ್ಜಿನ್ ನಾನು ಗೆಲ್ತೀನಿ ಅಂತ ಹೇಳ್ಬಿಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.